ಗದಗ ಜಿಲ್ಲೆಯಲ್ಲಿ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಕಳೆದ 1/1/2024ರಿಂದ ಇಲ್ಲಿಯವರೆಗೆ ವಿವಿಧ ಸ್ವತ್ತಿನ ಪ್ರಕರಣಗಳಲ್ಲಿ ಅದು ಕಳ್ಳತನ ಆಗಿರ್ಬೋದು, ಥೆಫ್ಟ್ ಅಂದರೆ ಮನೆ ಕಳ್ಳತನ ಆಗಿರ್ಬೋದು, ಬೇರೆ ಬೇರೆ ಥೆಫ್ಟ್ಗಳಾಗಿರ್ಬೋದು, ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು, ಹೀಗೆ ಒಟ್ಟು ಎಲ್ಲ ಪ್ರಕರಣಗಳನ್ನು ಏನು ಪತ್ತೆಯಾಗಿತ್ತು ಆ ಪತ್ತೆಯಾದ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ಏನು ಸ್ವತ್ತಿತ್ತು ಆ ಸಂಬಂಧಪಟ್ಟ ಮಾಲೀಕರಿಗೆ ಹಿಂದಿರುಗಿಸುವ ಒಂದು ಪ್ರಾಪರ್ಟಿ ರಿಟರ್ನ್ ಪರೇಡನ್ನು ಇವತ್ತು ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಮಾಡಲಾಯಿತು. ಇದರಲ್ಲಿ ಒಟ್ಟು 91 ಪ್ರಕರಣಗಳ ಸ್ವತ್ತು ಇದರಲ್ಲಿ ಇನ್ವಾಲ್ವ್ ಆಗಿತ್ತು. ಅದರಲ್ಲಿ ಮನೆ ಕಳ್ಳತನ, ವಾಹನ ಕಳ್ಳತನ ಮತ್ತು ಇತರೆ ಕಳ್ಳತನ, ಮೋಸ, ವಂಚನೆ, ಒಟ್ಟು ಹೀಗೆಲ್ಲ ಸೇರಿ 81 ಪ್ರಕರಣಗಳು. ಸುಮಾರು 112 ಆರೋಪಿಗಳನ್ನು ಬಂಧಿಸಿ ಅವರಿಂದ 1,62,62,000 ರೂಪಾಯಿ 62,096 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಮತ್ತು ಬೇರೆ ಬೇರೆ ಏನು ಆಭರಣಗಳಿತ್ತು ಅದನ್ನೆಲ್ಲ ವಶಪಡಿಸಿಕೊಳ್ಳಲಾಗಿದೆ. ಅದೇ ರೀತಿ ಈ ಹಿಂದೆ ಕೂಡ ತಮಗೆಲ್ಲ ಗೊತ್ತಿರೋ ಹಾಗೆ ಮೊಬೈಲ್ಗಳನ್ನು ಪತ್ತೆ ಮಾಡಿ ಏನು ಸಾರ್ವಜನಿಕರಿಗೆ ಅದರ ಮಾಲೀಕರಿಗೆ ವಾಪಸ್ ನೀಡಿದ್ವಿ. ಅದೇ ರೀತಿ ಈ ದಿವಸ ಕೂಡ ಒಟ್ಟು 130 ಮೊಬೈಲ್ಗಳನ್ನು ಪತ್ತೆ ಮಾಡಿದ ಮೊಬೈಲ್ಗಳನ್ನು ಅವರಿಗೆ ವಾಪಸ್ ಕೊಡಲಾಗಿದೆ. ಒಟ್ಟಾರೆ ಈ ವರ್ಷದಲ್ಲಿ ನಾವು ಎಲ್ಲ ಸೇರಿ 2,43,42,000 ರೂಪಾಯಿ ಮೊತ್ತದ ಒಂದು ಸ್ವತ್ತನ್ನು ಸಂಬಂಧಪಟ್ಟ ಮಾಲೀಕರಿಗೆ ನಾವು ಹಿಂದಿರುಗಿಸಿದ್ದೀವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಇದರಲ್ಲಿ ಒಟ್ಟು 48 ಮನೆ ಕಳ್ಳತನದ ಪ್ರಕರಣಗಳಿದ್ದಾವೆ, ಒಟ್ಟು 30 ವಾಹನ ಕಳ್ಳತನದ ಪ್ರಕರಣಗಳಿದ್ದಾವೆ, 7 ಇತರ ಕಳ್ಳತನದ ಪ್ರಕರಣಗಳಿದ್ದಾವೆ, ಒಂದು 6 ಮೋಸ ಮತ್ತು ವಂಚನೆ ಮಾಡಿದ ಪ್ರಕರಣ ಇದೆ. ಒಟ್ಟು 477 ಮೊಬೈಲ್ಗಳು ಪತ್ತೆಯಾಗಿದೆ. ಹೀಗೆ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಅಧಿಕಾರಿಗಳು ADSSP ಶ್ರೀ ಸಂಕದವರ ಮಾರ್ಗದರ್ಶನದಲ್ಲಿ DSP ಇನಾಮದಾರ್ ಮತ್ತು DSP ಪ್ರಭುಗೌಡ ಅವರು ಹಾಗೂ ಎಲ್ಲ ಇನ್ಸ್ಪೆಕ್ಟರ್ಗಳು, PSIಗಳು ಮತ್ತು ಅವರೆಲ್ಲ ಸಿಬ್ಬಂದಿ